ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಟೇಸ್ಟಿ ವೆಜ್ ಮೋಮೋಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ. ಸೊ ಮೋಮೋಸ್ ಚಟ್ನಿ ಮತ್ತು ಮೋಮೋಸ್ ಎರಡರದ್ದು ರೆಸಿಪಿಯನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಚಟ್ನಿಗೆ ಏನು ಪ್ರಿಪ್ರೇಷನ್ಸ್ ನೋಡೋಣ. ಸೊ ಫಸ್ಟು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಇವಾಗ ನಾನು ಕೆಂಪಗಿರುವಂಥ ಟೊಮಾಟೋವನ್ನು ತೊಗೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕಟ್ ಮಾಡಿ ಇದನ್ನು ಬೇಯೋದಕ್ಕೆ ಹಾಕಿ, ಸ್ವಲ್ಪ ಕಲರ್ ಟೊಮಾಟೋಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕಂದರೆ ನಾವಿಲ್ಲಿ ಚಟ್ನೀಲಿ ಯಾವುದೇ ರೀತಿಯಾದಂಥ ಕಲರನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಬೆಳ್ಳುಳ್ಳಿ ಒಂದು 10ರಿಂದ 12 ಎಸಳುಗಳು. ಸೊ ಕೆಂಪು ಮೆಣಸಿನಕಾಯಿ ಒಂದು 10ರಿಂದ 12 ತೊಗೊಂಡಿದ್ದೀನಿ ನಾನು. ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಆನಂತರ ಇಲ್ಲಿ ಸ್ವಲ್ಪ ಮೈದಾ ಹಸಿಟ್ಟನ್ನು ತೊಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ರೆಡಿ ಇಟ್ಕೊಳ್ಳಿ. ಸೊ ತುಂಬ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕೊನೆಯಲ್ಲಿ ಎಣ್ಣೆ ಕೈಯಿಂದ ಸವರಿ ಹಿಟ್ಟನ್ನು ಕ್ಲೀನಾಗಿ ತೆಗೆದಿಡ್ತಾ ಇದ್ದೀನಿ ಒಂದು ಬೌಲಲ್ಲಿ. ಇದನ್ನು ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಟೈಮ್ ಇತ್ತು ಅಂತ ಹೇಳಿದ್ರೆ ತೆಗೆದಿಡಿ, ಚೆನ್ನಾಗಿ ಇದು ಫರ್ಮೆಂಟೆಡ್ ಆಗಲಿ. ಈಗ ಚಟ್ನಿಯನ್ನು ಮಾಡೋದು ನೋಡೋಣ. ಅದು ಬೇಯಿಸಿ ತೆಗೆದಿಟ್ಕೊಂಡಿದ್ವಲ್ಲ ಟೊಮಾಟೊ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಅದೆಲ್ಲವನ್ನು ಹಾಕಿ ಇವಾಗ ನಾವು ಮಿಕ್ಸಿಲಿ ರುಬ್ಕೋಬೇಕು. ಈ ಟೊಮಾಟೊ ಏನಿದೆ ಇದರದ್ದು ಸಿಪ್ಪೆಯನ್ನು ಹಾಗೆ ಕ್ಲೀನಾಗಿ ತೆಗೀರಿ. ಚೆನ್ನಾಗಿ ಬೆಂದಿರೋದ್ರಿಂದ ಇದ್ರ ಸಿಪ್ಪೆ ಕ್ಲೀನಾಗಿ ಈ ಥರ ಬಂದುಬಿಡುತ್ತೆ ನೋಡಿ. ಸೊ ಈ ಥರ ಕ್ಲೀನಾಗಿ ಸಿಪ್ಪೆಯನ್ನು ತೆಗೆದು ಇದರದ್ದು ಪ್ಯೂರಿಯನ್ನು ರೆಡಿ ಮಾಡಿ ಇಟ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ. ಸೊ ಎಲ್ಲವನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಕ್ಲೀನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ತರಿ ಬೇಡ, ಸಾಫ್ಟ್ ಆಗಬೇಕು. ಸೊ ಅದಾದ ನಂತರ ನಾನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು 2-3 ಟೇಬಲ್ ಸ್ಪೂನು ಇದೇನು ನಾನು ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಪ್ಯೂರಿ, ಟೊಮೊಟೊ ಪ್ಯೂರಿ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಟೊಮೊಟೊ ಕೆಚಪನ್ನು ಹಾಕ್ತೀನಿ, ಸ್ವಲ್ಪ ಕಲರು ಮತ್ತು ಥಿಕ್ನೆಸ್ ಬರಲಿ ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನು ಸಾಲ್ಟನ್ನು ಆ್ಯಡ್ ಮಾಡಿದೆ. 1 ಟೇಬಲ್ ಸ್ಪೂನು ಶುಗರು, ಬ್ರೌನ್ ಶುಗರ್ ಹಾಕ್ತಾಯಿದ್ದೀನಿ, ನನ್ನ ಹತ್ರ ಇದ್ದಿದ್ದು ಅದೇನೆ. ಸೊ ನಂತರ ಇದಕ್ಕೆ 1 ಟೇಬಲ್ ಸ್ಪೂನು ವಿನೆಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ವಿನೆಗರ್ ಆ್ಯಡ್ ಮಾಡೋದ್ರಿಂದ ಒಂದು 2-3 ಡೇಸ್ ಸ್ವಲ್ಪ ಲಾಂಗ್ ಟೈಮ್ ಇಟ್ಟು ಚಪಾತಿ ದೋಸೆ ಜೊತೆ ಕೂಡ ನೀವು ಇದನ್ನು ತಿನ್ಬೋದು. ಸೊ ಕಲರ್ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ಇನ್ನೂ ಡಾರ್ಕ್ ಕಲರ್ ಬೇಕು ಅಂದರೆ ಫುಡ್ ಕಲರನ್ನು ನೀವು ಯೂಸ್ ಮಾಡ್ಬೋದು. ಸೊ ಈಗ ನಾನು ಮೂಲಂಗಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ತರಕಾರಿಗಳು ಏನಿದೆ ಫ್ರೆಂಡ್ಸ್, ಅದು ಕಂಪ್ಲೀಟ್ಲಿ ನಿಮ್ಮ ಆಪ್ಷನ್. ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟನೋ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸಣ್ಣದಾಗಿ ಅದನ್ನು ಕೂಡ ಚಾಪರಲ್ಲಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೂಲಂಗಿ, ನೀವು ಮೂಲಂಗಿ ಬದಲಾಗಿ ಎಲೆಕೋಸೆ ಏನಿರುತ್ತೆ ಅದನ್ನು ಕೂಡ ಕಟ್ ಮಾಡಿ ಯೂಸ್ ಮಾಡ್ಬೋದು. ಬಟ್ ನನಗೆ ಮೂಲಂಗಿದು ತುಂಬ ಇಷ್ಟ ಆಗುತ್ತೆ, ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಖಾರ ಖಾರ. ಸೊ ನೋಡ್ತಾ ಇದ್ದೀರಲ್ಲ, ಹಸಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಕಲಸಿಟ್ಟಿದ್ದಂಥದ್ದು. ಸೊ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ. ತುರಿದಿಟ್ಟಂತಹ ಮೂಲಂಗಿ ಏನಿದೆ ಅದರಲ್ಲಿ ನೀರಿನಂಶ ತುಂಬ ಇರುತ್ತೆ. ಅದನ್ನೆಲ್ಲ ಈ ಥರ ನಾನು ಫಸ್ಟು ನೀರನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ನೀರು ಬಂತು. ಸೊ ಇಲ್ಲಾಂದರೆ ಮೋಮೋಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಒದ್ದೆ ಥರ ಆಗೋಗುತ್ತೆ. ಸೊ ಹಾಗಾಗಿ ಎಲ್ಲವನ್ನು ತೆಗೆದು ಎಲ್ಲವನ್ನು ನಾನಿಲ್ಲಿ ಹಸಿದಾಗೆ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಇದು ಸ್ಟೀಮ್ ಆಗುತ್ತಲ್ಲ, ಸೊ ಆವಾಗಲೇ ಕ್ಲೀನಾಗಿ ಇದೆಲ್ಲ ಕುಕ್ ಆಗುತ್ತೆ. ಸೊ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಕುಕ್ಕಿಂಗ್ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇಷ್ಟೇ, ಇದು ಸ್ಟಫಿಂಗ್ ಏನಿದೆ ಇದು ರೆಡಿಯಾಗಿದೆ. ಇದಕ್ಕೆ ನೀವು ಅಡಿಷ್ನಲ್ ಪನ್ನೀರ್ ಇಲ್ಲ ನಿಮ್ಮದು ಫೇವ್ರೇಟ್ ಬೇರೆ ವೆಜ್ಜೀಸ್ ಏನಿರುತ್ತೆ, ಕ್ಯಾಪ್ಸಿಕಮ್, ಅದನ್ನೆಲ್ಲ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಇದ್ದಂಥ ವೆಜಿಟೇಬಲ್ಸಲ್ಲಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ಟಫಿಂಗ್ ರೆಡಿಯಾಗಿದೆ. ಸೊ ಬನ್ನಿ ಇವಾಗ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಸೊ ಇದು ಹಸಿಟ್ಟು ತೆಗೆದಿಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಕೈಯಲ್ಲಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪೂರಿ ಶೇಪಲ್ಲಿ ನಾವು ಇದನ್ನು ಒತ್ತಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ. ತುಂಬ ತೆಳು ಮಾಡಿದ್ರೆ ಸ್ಟೀಮ್ ಆಗುವಂಥ ಟೈಮಲ್ಲಿ ಸ್ಟಫಿಂಗ್ ಹಾಕ್ತೀವಲ್ಲ, ಆವಾಗೆಲ್ಲನೂ ಹೊರಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೆವೆಲಲ್ಲಿರಲಿ. ನೋಡ್ತಾ ಇರ್ಬೋದು ಥಿಕ್ನೆಸ್ಸು. ಸೊ ನೋಡಿ, ಇದು ಸ್ವಲ್ಪ ದಪ್ಪನೇ ಆಯಿತು.
ಸೊ ಇದನ್ನು ನಾನು ಇನ್ನೂ ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಆಯಿತು ಅಂತ ಹೇಳಿದ್ರೆ ಸ್ಟೀಮ್ ಆದಮೇಲೆ ಅದು ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ತೆಳುನೇ ಇರಲಿ, ಹಾಗಂತ ತುಂಬ ತೆಳುನೂ ಮಾಡಬೇಡಿ. ಸೊ ಇವಾಗ ಇದಕ್ಕೆ ನಾನಿವಾಗ ಸ್ಟಫಿಂಗ್ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸ್ಟಫಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಡಂಪ್ಲಿಂಗ್, ಮೋಮೋಸ್ ಎರಡೂ ಶೇಪಲ್ಲೂ ಮಾಡ್ಬೋದು, ಬರೀ ಶೇಪ್ಸ್ ಅಷ್ಟೇ ಚೇಂಜಸ್ ಇರುತ್ತೆ. ಸೊ ನೋಡಿ, ನಾನು ಎರಡೂ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಯೂಸ್ ಮಾಡಿ, ಆ ಮೆಥಡಲ್ಲಿ ನೀವು ಮಾಡ್ಬೋದು. ನಮಗೆಲ್ಲ ನಾರ್ಮಲಿ ಮೋಮೋಸ್ ಅಂತ ಹೇಳಿದ್ರೆ ಮೋದಕ ಎಲ್ಲ ಮಾಡ್ತಾನೆ ಇರ್ತೀವಲ್ಲ ನಾವು ಮನೇಲಿ ಹಬ್ಬಕ್ಕೆ. ಸೊ ಹಾಗಾಗಿ ಆ ಸ್ಟೆಪ್ ಏನಿದೆ ಅದು ಸ್ವಲ್ಪ ಈಸಿ ಅನಿಸುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಡಂಪ್ಲಿಂಗ್. ಸೊ ಇದು ಹಿಟ್ಟು ಕೈಗೆ ಅಂಟೋದ್ರಿಂದ ಸ್ವಲ್ಪ ನಾನು ಹಸಿಟ್ಟನ್ನು ಕೈಗೆ ಹಚ್ಕೊಂಡಿದ್ದೀನಿ. ಸೊ ಇದರಿಂದ ಕೈಗೆ ಹಿಟ್ಟು ಅಂಟೋದಿಲ್ಲ. ಸೊ ಇವಾಗ ಒಂದು ಸೈಡೆಲ್ಲ ಕ್ಲೀನಾಗಿ ನೆರಿಗೆ ಥರ ಮಾಡಬೇಕು, ಮೋದಕಕ್ಕೆ ಮಾಡ್ತೀವಲ್ಲ ಆ ಥರ. ಇನ್ನೊಂದು ಸೈಡನ್ನು ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಡಂಪ್ಲಿಂಗ್ ಶೇಪ್ ಬರುತ್ತೆ ನಮಗೆ. ಸೊ ನೋಡಿ, ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಈ ಥರ ಎಲ್ಲನೂ ಕ್ಲೀನಾಗಿ ಕವರ್ ಮಾಡಬೇಕು ಗಟ್ಟಿಯಾಗಿ, ಅದು ಅಂಟ್ಕೊಳ್ಳುತ್ತೆ ಹಾಗೇ. ನೋಡಿದ್ರಲ್ಲ, ಇದೇ ಶೇಪು ಡಂಪ್ಲಿಂಗ್ ಶೇಪ್ ಇದು. ಸೊ ನೆಕ್ಸ್ಟ್ ಶೇಪ್ ಬಂದು ಮೋದಕ ಮಾಡ್ತಾರಲ್ಲ, ಮೋದಕ ಆ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಇದು ಸ್ವಲ್ಪ ನಮಗೆ ಈಸಿ ಅನಿಸುತ್ತೆ. ಸೊ ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ರೆಡಿ ಆದಮೇಲೆ. ಸೊ ನೋಡಿ, ಇದು ಈಸಿ, ಇದು ಎಲ್ಲರಿಗೂ ಪ್ರಾಕ್ಟೀಸ್ ಇದ್ದೇ ಇರುತ್ತೆ ಈ ಶೇಪ್. ನೋಡಿ, ಈ ಥರ ಈಸಿಯಾಗೂ ಕೂಡ ಮಾಡ್ಬೋದು, ಬೇಗನೂ ಆಗುತ್ತೆ. ಸೊ ನಾನೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟೀಮ್ ಮಾಡೋಣ ಇದನ್ನು. ಸೊ ನನ್ನ ಹತ್ರ ಇಡ್ಲಿ ಸ್ಟ್ಯಾಂಡ್ ಇತ್ತು ಚಿಕ್ಕದು, ಸೊ ಹಾಗಾಗಿ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲ ನಿಮ್ಮ ಹತ್ರ ಸ್ಟೀಮರ್ ಇತ್ತು ಅಂತ ಹೇಳಿದ್ರೆ ನೀವು ಅದರಲ್ಲೂ ಕೂಡ ಮಾಡ್ಬೋದು. ಸೊ ನೋಡಿ, ಎಲ್ಲವನ್ನು ನಾನು ಜಾಸ್ತಿ ಇದೇ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲವನ್ನು ಇವಾಗ ಸ್ಟೀಮ್ ಮಾಡೋಣ. ಒಂದು 10 ಮಿನಿಟ್ಸ್ ಮಾಡಿದ್ರೂ ಸಾಕು. ಸೊ ಎಲ್ಲವನ್ನು ಹಾಕಿ ನಾನಿವಾಗ ಒಂದು 10 ಮಿನಿಟ್ಸು ಸ್ಟೀಮ್ ಮಾಡ್ತೀನಿ. ಸೊ 10 to 12 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ಸೊ ರೆಡಿಯಾಗಿದೆ, ಬನ್ನಿ ನೋಡೋಣ. ಸೊ ನೋಡ್ತಾ ಇದ್ದೀರಲ್ಲ, ರೆಡಿಯಾಗಿದೆ ನಮ್ಮ ಮೋಮೋಸು. ಈ ಥರ ಕಲರ್ ಚೇಂಜ್ ಆಗಿರುತ್ತೆ ನೋಡಿ, ಕ್ಲೀನಾಗಿ ಸ್ಟೀಮ್ ಆಗಿದೆ ಅಂತ ಹೇಳಿದ್ರೆ ಕಲರ್ ಚೇಂಜ್ ಆಗಿರುತ್ತೆ. ನಾನು ಇಡ್ಲಿ ಪ್ಲೇಟಲ್ಲೇ ಹಾಕಿರೋದ್ರಿಂದ ಸ್ವಲ್ಪ ಅದೇ ಶೇಪ್ಸ್ ಬಂದುಬಿಟ್ಟಿದೆ. ಸೊ ಚಟ್ನಿ ಜೊತೆ ಮೋಮೋಸನ್ನು ಇವಾಗ ಸರ್ವ್ ಮಾಡುವಂಥ ಟೈಮ್ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಂಬ ಸಿಂಪಲಾಗಿ ಮಾಡ್ಬೋದು, ಸ್ವಲ್ಪ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ, ಬಟ್ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ಮಾಡಿದೊಂದು 5 ನಿಮಿಷದಲ್ಲೇ ಎಲ್ಲ ಪ್ಲೇಟ್ ಖಾಲಿ ಮಾಡಿಬಿಡ್ತಾರೆ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ. ಸೊ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ.